ಪ್ರೇಸ್ ದ ಲಾರ್ಡ್ ಎಲ್ಲ ಅಡೋನಾಯ್ ಟೆಲಿವಿಷನ್ ವೀಕ್ಷಕರಿಗೆ ಯೇಸು ಕ್ರಿಸ್ತನ ನಾಮದಲ್ಲಿ ವಂದನೆಗಳು. ಇವತ್ತು ನಾವು ಧ್ಯಾನ ಮಾಡಕ್ ಹೋಗ್ತಿರೋ ಸತ್ಯವೇದ ವಚನ ಯೆಶಾಯ 53ರಲ್ಲಿ 4ನೇ ವಾಕ್ಯ ಹೀಗೆ ಹೇಳುತ್ತೆ, ನಿಜವಾಗಿಯೂ ನಮ್ಮ ಸಂಕಷ್ಟಗಳನ್ನು ಅನುಭವಿಸಿದನು, ಅವನು ಹೊತ್ತ ಹೊರೆಯು ನಮ್ಮ ಸಂಕಟವೇ ಹೌದು. ಕೆಲವೊಂದು ಸಮಯ ನಮಗೆ ಅನಿಸಿದೆ ಅಲ್ವಾ, ನಮ್ಮನ್ನ ಅರ್ಥ ಮಾಡಿಕೊಳ್ಳುವಂತಹ ಒಬ್ಬ ವ್ಯಕ್ತಿ ನಮ್ಮ ಜೊತೆಯಲ್ಲಿ ಇದ್ದಿದ್ರೆ ಅಂತ. ಇಲ್ಲಿ ಅದೇ ರೀತಿಯಾದಂತಹ ಒಬ್ಬ ವ್ಯಕ್ತಿ ಇದ್ದಾರೆ. ನಾವು ಅನುಭವಿಸಿದಂತಹ ಎಲ್ಲಾ ನೋವುಗಳನ್ನು, ಎಲ್ಲಾ ಕಷ್ಟಗಳನ್ನು, ಎಲ್ಲಾ ವೇದನೆಗಳನ್ನು ನಮಗಾಗಿ ಆ ಕಲ್ವಾರಿ ಶಿಲುಬೆಯಲ್ಲಿ ಅನುಭವಿಸಿದ್ದಾರೆ ನಮ್ಮ ಏಸಪ್ಪ. ಏಸಪ್ಪನ ಬಳಿಗೆ ಹೋಗಿ ಆತನು ಮಾತ್ರವೇ ನಿಮ್ಮನ್ನು ಎತ್ತಿ ಹಿಡಿಯಲಿಕ್ಕೆ ಸಾಧ್ಯ. ಆತನು ಮಾತ್ರವೇ ನಮ್ಮನ್ನ ಅರ್ಥ ಮಾಡಿಕೊಳ್ಳಲಿಕ್ಕೆ ಸಾಧ್ಯ. ಯಾಕೆಂದರೆ ಆತನು ಮಾತ್ರವೇ ನೀರಿನ ಮೇಲೆ ನಡೆಯೋದಕ್ಕೆ ಶಕ್ತನು. ಆತನ ಒಂದು ಮಾತಿಂದ ಬಿರುಗಾಳಿ ಶಾಂತವಾಯಿತು. 5 ರೊಟ್ಟಿ 2 ಮೀನನ್ನು ಆತನು 5,000ಕ್ಕೂ ಹೆಚ್ಚು ಜನರಿಗೆ ತೃಪ್ತಿಯಾಗುವಂತೆ ಅದ್ಭುತ ಮಾಡಿದನು. ಆತನ ಒಂದು ನೋಟಕ್ಕೆ, ನಮ್ಮ ಏಸಪ್ಪನ ಒಂದು ನೋಟಕ್ಕೆ ಸಾವಿರಾರು ದೆವ್ವಗಳು ಬಂದು ಅಡ್ಡ ಬಿದ್ದು ಬೇಡಿಕೊಂಡವು. ಆತನ ಒಂದು ಸ್ಪರ್ಶದಿಂದ ಹುಟ್ಟು ಕುರುಡನಾಗಿದ್ದಂಥವನು ಕಣ್ಣುಗಳನ್ನು ಪಡೆದುಕೊಂಡು ಅದ್ಭುತವನ್ನು ಹೊಂದಿದನು. ಆತನು ಮಾತ್ರವೇ ಸತ್ತವರನ್ನು ಎಬ್ಬಿಸಲು ಸಾಧ್ಯ. ಆತನು ನಮ್ಮ ಪಾಪ ಶಾಪಗಳಿಗಾಗಿ ನಮಗಾಗಿ ಕಲ್ವಾರಿ ಶಿಲುಬೆಯಲ್ಲಿ ಪ್ರಾಣವನ್ನು ನೀಡಿದರು. ಹೌದು, ಸಮಾಧಿ ಆತನನ್ನು ಹಿಡಿದಿಟ್ಟುಕೊಳ್ಳಲಿಕ್ಕೆ ಸಾಧ್ಯವಾಗಲಿಲ್ಲ. ಆತನು ಮರಣವನ್ನು, ಪಾತಾಳವನ್ನು ಜಯಿಸಿ 3ನೇ ದಿನ ಮೃತ್ಯುಂಜಯನಾಗಿ ಎದ್ದು ಬಂದನು. ಆದ್ದರಿಂದ ದೇವ್ರ ಮಕ್ಕಳೇ, ಏಸಪ್ಪ ಆತನಿಗೆ ನಮ್ಮ ಕಷ್ಟ ನಷ್ಟಗಳು, ನಮ್ಮ ವೇದನೆಗಳು ಗೊತ್ತು. ಆತನು ಒಬ್ಬನೇ ನಿಮ್ಮ ಕಣ್ಣೀರಿನ ಹನಿಯನ್ನು ಒರೆಸಿ, ನಿಮ್ಮನ್ನ ತಾಯಿಯಂತೆ ಸಂತೈಸಿ, ನಿಮ್ಮನ್ನ ಅರ್ಥ ಮಾಡಿಕೊಂಡು ನಿಮಗೆ ತಕ್ಕ ಬಿಡುಗಡೆಯನ್ನು, ತಕ್ಕ ಉತ್ತರವನ್ನು ಕೊಡಲು, ಅದ್ಭುತ ಜೀವಿತವನ್ನು ಮಾಡಲು ಆತನು ಒಬ್ಬನೇ ಶಕ್ತನು ಆಗಿದ್ದಾನೆ. ಆದ್ರಿಂದ ದೇವ್ರ ಮಕ್ಕಳೇ, ಆತನಲ್ಲಿ ನೀವು ಆಶ್ರಿತರಾಗಿದ್ದಾಗ, ಆತನಲ್ಲಿ ನಂಬಿಕೆ ಇಟ್ಟಾಗ ಯೇಸು ಕ್ರಿಸ್ತನು ತಕ್ಕ ಸಮಯದಲ್ಲಿ ನಿಮ್ಮನ್ನ ಕೈ ಹಿಡಿದು ನಿಮ್ಮನ್ನ ಎತ್ತಿ ಉದ್ಧರಿಸುವಂತವರು ಆಗಿದ್ದಾರೆ. ಆತನ ಮೇಲೆ ನಂಬಿಕೆ ಇಡಿರಿ. ಆತನು ನಿಮ್ಮ ಜೀವಿತದಲ್ಲಿ ದೊಡ್ಡ ಕಾರ್ಯವನ್ನು ಮಾಡುವರಾಗಿದ್ದಾರೆ. ಆಮೇನ್. ಗಾಡ್ ಬ್ಲೆಸ್ ಯು ಆಲ್. ಅದೇ ರೀತಿ ನಮ್ಮ ಈ ಅಡೋನಾಯ್ ಟೆಲಿವಿಷನ್ ಚಾನೆಲ್ಗಾಗಿ ಹೆಚ್ಚಾಗಿ ಪ್ರಾರ್ಥನೆ ಮಾಡಿಕೊಳ್ಳಿ. ಈ ಒಂದು ಚಾನಲ್ ಕರ್ನಾಟಕದಲ್ಲಿನೇ ನಮ್ಮ ಕನ್ನಡ ಜನರಿಗೆ ಹೆಚ್ಚಾದ ಒಂದು ಆಶೀರ್ವಾದಕರವಾಗಿದೆ. ಇದು ನನಗೂ ಆಶೀರ್ವಾದವಾಗಿದೆ, ನಿಮಗೂ ಆಶೀರ್ವಾದವಾಗಿದೆ. ಆದ್ರಿಂದ ಈ ನಮ್ಮ ಅಡೋನಾಯ್ ಟೆಲಿವಿಷನ್ ಬಗ್ಗೆ ಎಲ್ಲಾ ಕಡೆಗಳಲ್ಲೂ ನಾವು ಹೆಚ್ಚಾಗಿ ಪ್ರಸಾರ ಮಾಡಿ ನಮ್ಮ ಆಶೀರ್ವಾದವನ್ನು ಪಡ್ಕೊಳ್ಳೋಣ, ದೇವರ ರಾಜ್ಯವನ್ನು ಕಟ್ಟೋಣ. ಅದೇ ರೀತಿ ಪವಿತ್ರಾತ್ಮರು ನಿಮ್ಮ ಮನಸ್ಸಿನಲ್ಲಿ ತೋರಿಸುವ ರೀತಿಯಲ್ಲಿ ಈ ನಮ್ಮ ಅಡೋನಾಯ್ ಟೆಲಿವಿಷನ್ಗಾಗಿ ಸಹಾಯವನ್ನು ಮಾಡಿ, ಕಾಣಿಕೆಗಳನ್ನು ಕಳಿಸಿ, ದೇವರು ನಿಮ್ಮ ಜೀವಿತದಲ್ಲಿ ದೊಡ್ಡ ದೊಡ್ಡ ಅದ್ಭುತ ಕಾರ್ಯಗಳನ್ನು, ಅತಿಶಯಗಳನ್ನು ಮಾಡೋರಾಗಿರ್ತಾರೆ. ಯಾಕೆಂದ್ರೆ ಈ ಒಂದು ಅಡೋನಾಯ್ ಟೆಲಿವಿಷನ್ ಇದು ದೇವರ ಒಂದು ವಿಷನ್ ಆಗಿದೆ, ದೇವರ ಒಂದು ಆಶೀರ್ವಾದವಾಗಿ ನಮಗಾಗಿ ಕೊಟ್ಟಂತ ಒಂದು ಪರಲೋಕದ ಮನ್ನವಾಗಿದೆ. ಆದ್ರಿಂದ ಈ ಒಂದು ಅಡೋನಾಯ್ ಟೆಲಿವಿಷನ್ಗಾಗಿ ನಿಮ್ಮ ಕಾಣಿಕೆಗಳನ್ನು ಸಲ್ಲಿಸಿರಿ. ದೇವರು ನಿಮ್ಮ ಜೀವಿತದಲ್ಲಿ ದೊಡ್ಡ ಕಾರ್ಯವನ್ನು ಮಾಡೋರಾಗಿದ್ದಾರೆ. ಆಮೇನ್. ಗಾಡ್ ಬ್ಲೆಸ್ ಯು ಆಲ್.